ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದೆ. ಡಿಕೆಶಿ ಜೊತೆ ಡಿಸಿಎಂ ಆಗಿ ಪರಮೇಶ್ವರ್ ಪ್ರಮಾಣ ವಚನವನ್ನ ನಾಳೆ ಸ್ವೀಕಾರ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಸಿದ್ದರಾಮಯ್ಯ ಒತ್ತಡಕ್ಕೆ ಕೊನೆಗೂ ಮಡಿದ ಹೈಕಮಾಂಡ್. ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಜೊತೆ ಪ್ರಬಲ ಖಾತೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಒಂದೇ ಡಿಸಿಎಂ ಸ್ಥಾನಕ್ಕೆ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಹಳೆದು ತೂಗಿ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ. ಹಾಗೆ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ಗೆ ಸ್ಪೀಕರ್ ಸ್ಥಾನವನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು. ಸುದೀರ್ಘ ಸಭೆಯ ಬಳಿಕ ನಿರ್ಧರಿಸಿದ ಹೈಕಮಾಂಡ್. ದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಫೈನಲ್ ಹಂತವನ್ನ ಫೈನಲ್ ಆಗಿ ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇರುವಂಥದ್ದು. ಇನ್ನು ಡಿಸಿಎಂ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿಗಳು ಕೂಡ ಇದ್ವು, ಆಕಾಂಕ್ಷಿಗಳು ಕೂಡ ಇದ್ದರು. ಜೊತೆಗೆ ಡಿಸಿಎಂ ಕೇವಲ ಒಬ್ಬರೇ ಡಿಸಿಎಂ ಅಲ್ಲ, ಇಬ್ಬರು ಮೂವರು ಡಿಸಿಎಂ ಆಗ್ತಾರೆ ಅನ್ನುವಂತಹ ನಿಟ್ಟಲ್ಲಿ ಮಾತುಗಳು ಕೂಡ ಕೇಳ್ಪಡ್ತಾ ಇದ್ವಿ. ಈಗ ಒಬ್ಬರೇ ಡಿಸಿಎಂ ಇರಬೇಕು ಅನ್ನುವಂತಹ ನಿಟ್ಟಲ್ಲಿ ಮಾತುಕತೆ ಕೂಡ ಆಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಪರಮೇಶ್ವರ್ ಅವರು ಅವರೇ ಡಿಸಿಎಂ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ. ಈಗ ಬಂದು ಇಳಿದಿದ್ದೀವಿ, ಯಾರಾಗಿದ್ದಾರೆ ಏನ್ಬಿಟ್ರೆ ನಾವು ಕಾದ್ ನೋಡಬೇಕಷ್ಟೇ. ಡೆಲ್ಲಿ ಭೇಟಿಯಾಗಿದ್ದೀವಿ, ನಿನ್ನೆ ಕೂಡ ಅಲ್ಲೇ ಇದ್ದೀವಿ, ಇವತ್ತು ಭೇಟಿಯಾಗಿದ್ದೀವಿ. ಸೊ ಅಂತಿಮವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಪಕ್ಷಕ್ಕೆ ಅವಶ್ಯಕತೆ ಇದೆ ಸರ್ಕಾರಕ್ಕೆ. ಇನ್ನೂ ಅಂತಿಮ ಹಂತದಲ್ಲಿದೆ, ಬಹುಶಃ ಮಾಡ್ಬೋದು. ಇನ್ನೊಂದು ರಾತ್ರಿ ಆಗ್ಬೋದು, ಬೆಳಗ್ಗೆ ಆಗ್ಬೋದು, ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಅದು ನಾಳೆವರೆಗೆ ವೇಟ್ ಮಾಡ್ಬೇಕು, ಬರ್ಬೇಕಲ್ಲ ಅಲ್ಲಿಂದ ಅಧಿಕೃತ ಬಂದ್ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ಹೂವಪ್ಪ ಅಷ್ಟೇ. ಯಾರು ಮಾಡಿದ್ರು ಅದು ಬೇಕಲ್ಲ. ಯಾರು ಮಾಡಿದ್ರು ಹೇಳಿ, ಹೆಸರು ಬೇಕಲ್ಲ. ಫಸ್ಟ್ ಹೆಸರಿದ್ರೆ ಹೇಳ್ತೀವಿ, ಯಾರ ಹೆಸರು ಮಾಡಿದ್ರೆ ಹೇಳ್ತೀವಿ. ಏನ್ ಡಿಪೆಂಡ್ ಮಾಡುತ್ತದೆ ಏನಿಲ್ಲ, ಹಾಗೆ ಎಲ್ಲ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಡಿಪೆಂಡ್ ಮಾಡುವಂತ ಪ್ರಶ್ನೆ ಉದ್ಭವಿಸಲ್ಲ. ಗೊತ್ತಿಲ್ಲ, ಅದು ಇನ್ನೂ ಏನೋ ಅನೌನ್ಸ್ ಅವ್ರು ಮಾಡ್ಬೇಕು, ಡೆಲ್ಲಿ ಅವ್ರು ಮಾಡ್ಬೇಕು. ಅಷ್ಟೇ ಈಗ ಕಾದ್ ನೋಡುದು ಅಷ್ಟೇ. ಅದು ಇದೆ ಅವ್ರದ್ದಿದೆ. ಯಾವ್ದು ಕೊಡ್ತಾರ ಅವ್ರಿಗೆ ಬಿಟ್ಟಿದ್ದು. ನಾವು ಯಾವ್ದೇ ಕೊಟ್ಟರು ಸ್ವೀಕಾರ ಮಾಡ್ತೀವಿ. ಅದು ಕೊಡುದು ಬಿಡುದು ಹೈಕಮಾಂಡ್ ಬಿಟ್ಟಿದ್ದು. ಈಗ ಬಂದು ಇಳಿದಿದ್ದೀವಿ, ಯಾರಾಗಿದ್ದಾರೆ ಏನ್ಬಿಟ್ರೆ ನಾವು ಕಾದ್ ನೋಡಬೇಕಷ್ಟೇ. ನೋಡೋಣ, ಅಧಿಕೃತವಾಗಿ ಅನೌನ್ಸ್ ಯಾವುದೂ ಆಗಿಲ್ಲಲ್ಲ. 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 ನೋಡೋಣ, ಅಧಿಕೃತವಾಗಿ ಅನೌನ್ಸ್ ಯಾವುದೂ ಆಗಿಲ್ಲಲ್ಲ.